ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರಿಯ ಸಹೋದರಿ ಸಹೋದರರೆಲ್ಲರಿಗೂ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಕಳೆದ ರಾತ್ರಿ ಒಳ್ಳೆಯ ವಿಶ್ರಾಂತಿಯನ್ನು ತೆಗೆದುಕೊಂಡ್ರ? ಈ ಉದಯಕಾಲ ಸಮಯದಲ್ಲಿ ದೇವರು ತನ್ನ ಉನ್ನತವಾದ ಅನುಭವದಲ್ಲಿ ಮುಂದೆ ಸಾಗಬೇಕೆಂದು, ವಾಕ್ಯ ಸಂಬಂಧವಾದ ಜೀವನದಲ್ಲಿ ನಾವೆಲ್ಲರೂ ಮುಂದೆ ಸಾಗಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ದೇವರು ನಿಮ್ಮೆಲ್ಲರ ಕುರಿತಾಗಿ ಉನ್ನತವಾದ ಪ್ರಣಾಳಿಕೆಯನ್ನು ಹೊಂದಿದ್ದಾರೆ. ಒಬ್ಬ ತಂದೆ ತನ್ನ ಮಕ್ಕಳ ಕುರಿತಾಗಿ ಎಂತಹ ಪ್ರಣಾಳಿಕೆಯನ್ನು ಹೊಂದಿರುತ್ತಾರೋ, ತಂದೆಯಾದ ದೇವರು ತನ್ನ ಮಕ್ಕಳ ಕುರಿತಾಗಿ ಅದಕ್ಕಿಂತಲೂ ಕೂಡ ಉನ್ನತವಾದ ಆಲೋಚನೆಯನ್ನು ಹೊಂದಿದ್ದಾನೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ದೇವರು ಯಾವಾಗಲೂ ಕೂಡ ಒಳ್ಳೆಯವರೇ. ಆತನು ಯಾರೊಬ್ಬರಿಗೂ ಕೇಡು ಮಾಡುವವನಲ್ಲ. ಆತನ ಒಳ್ಳೆಯತನವನ್ನು ನಮ್ಮ ಜೀವಿತದಲ್ಲಿ ತೋರ್ಪಡಿಸಬೇಕೆಂಬುದಾಗಿ ನಾವು ಪ್ರತಿದಿನವೂ ಕೂಡ ಪ್ರಾರ್ಥಿಸಬೇಕು. ಆತನನ್ನು ನಾವು ದೃಷ್ಟಿಸಬೇಕು. ನಂಬಿಕೆಯಿಂದ ದೇವರನ್ನು ದೃಷ್ಟಿಸುವಾಗ, ನಮ್ರತೆಯಿಂದ ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ದೇವರ ಕಾರ್ಯವನ್ನು ಸ್ಪಷ್ಟವಾಗಿ ನಾವು ಕಾಣಬಹುದು. ನಾನು ನಂಬುತ್ತೇನೆ, ನಿಮ್ಮಲ್ಲಿ ಅನೇಕರು ಪ್ರಾರ್ಥನೆಯಲ್ಲಿ ಬೆಳೆಯುತ್ತಾ ಇದ್ದೀರಾ, ವಾಕ್ಯದಲ್ಲಿ ಬಲ ಹೊಂದುತ್ತಾ ಇದ್ದೀರಾ, ದೇವರ ವಾಕ್ಯದ ಜೀವನದಲ್ಲಿ ನೀವು ಮುಂದೆ ಸಾಗುತ್ತಾ ಇದ್ದೀರಾ. ನಮ್ಮ ಸೇವೆಯ ಕರುವಿಕೆ ಹಾಗೂ ದರ್ಶನವೂ ಅದೇ. ನೀವೆಲ್ಲರೂ ವಾಕ್ಯ ಸಂಬಂಧವಾದ ಜೀವನದಲ್ಲಿ ಮುಂದೆ ಸಾಗಬೇಕು, ದೇವರಲ್ಲಿ ಬಲವಾಗಿ ಸ್ಥಿರವಾಗಿ ನಾಟಲ್ಪಡಬೇಕೆಂಬುದಾಗಿ ನಾವು ಆಶಿಸುತ್ತಾ ಇದ್ದೇವೆ. ವಾಗ್ದಾನ ಸಂದೇಶಕ್ಕಾಗಿ ಹುಡುಕುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆಯೋಣ. ಈ ದಿನದ ವಾಗ್ದಾನಕ್ಕಾಗಿ ಚೆಫನ್ಯನ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಜೆಫನಾಯ ಚಾಪ್ಟರ್ 3 ಅಂಡ್ ವರ್ಸ್ 15. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಇನ್ನು ಕೇಡಿಗೆ ಅಂಜದಿರುವಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಕೂಡ ದೇವರಿಗೆ ಒಂದು ಸಾರಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಇನ್ನು ನೀನು ಕೇಡಿಗೆ ಅಂಜದಿರುವಿ. ದೇವರ ವಾಗ್ದಾನ ಇದು. ಈ ವಾಗ್ದಾನವನ್ನು ಕ್ಲೇಮ್ ಮಾಡಿರಿ. ಪ್ರತಿ ವಾಗ್ದಾನವೂ ಕೂಡ ಹೌದು ಎನ್ನುವಾಗಿದೆ ಎಂಬುದಾಗಿ ಭಕ್ತನಾದ ಪೌಲನು ಹೇಳುತ್ತಾನೆ. ದೇವರ ಮಕ್ಕಳೇ ಗಮನಿಸಿರಿ, ಚೆಫನ್ಯ ಎನ್ನುವಂತಹ ಮಾತಿಗೆ ದೇವರು ಮರೆ ಮಾಡುವನೆಂಬುದಾಗಿ ಅರ್ಥ. ದ ಲಾರ್ಡ್ ಹೈಡ್ಸ್. ದೇವರು ಮರೆ ಮಾಡುವ ಆತನು. ಉಪದ್ರವಗಳಿಂದ, ಕಷ್ಟಗಳಿಂದ, ಸಂಕಟಗಳಿಂದ, ಅವಮಾನದಿಂದ, ಶತ್ರುವಿನ ಭಯದಿಂದ ನಮ್ಮನ್ನು ಮರೆ ಮಾಡುವ ದೇವರು ಆತನು. ಆದ್ದರಿಂದಲೇ ಕೀರ್ತನಗಾರನು ಹೇಳುತ್ತಾನೆ ಅಲ್ವಾ, ನನ್ನ ಮರೆಯು ನೀವೇ ಎಂಬುದಾಗಿ. ಎಸ್, ಸಮಸ್ಯೆ ಬರುವಾಗ ಅಥವಾ ಕೆಲವು ಸಾರಿ ಪ್ರತಿಕೂಲ ಪರಿಸ್ಥಿತಿ ಎದುರಾಗುವಾಗ ಎಲ್ಲಿ ಅಡಗಿಕೊಳ್ಳಬೇಕೆಂದು ಆಲೋಚಿಸುತ್ತೇವೆ. ದೇವರನ್ನು ಬಿಟ್ಟರೆ ನಮಗೆ ಯಾರು ಕೂಡ ಆಶ್ರಯವೂ ಇಲ್ಲ. ಆತನ ರೆಕ್ಕೆಯ ಕೆಳಗೆ ನಾವು ಸುರಕ್ಷಿತವಾಗಿ ಇರಬಹುದು. ಪರಾತ್ಪರನ ನೆರಳಿನಲ್ಲಿ ನಾವು ವಾಸಿಸುವುದಾದರೆ ಅದಕ್ಕಿಂತ ಶ್ರೇಷ್ಠತೆ ಇನ್ನೊಂದಿಲ್ಲ. ಚೆಫನ್ಯ ಪುಸ್ತಕದಲ್ಲಿ ಬಹಳ ಅದ್ಭುತವಾದಂತಹ ಪ್ರವಾದನೆಗಳನ್ನು ಕೂಡ ನಾವು ನೋಡುತ್ತೇವೆ. ಸರಿ, ಇಲ್ಲಿ ನಾವು ಓದಿದಂತಹ ವಾಕ್ಯ ಭಾಗದಲ್ಲಿ ಏನಿದೆ ಎಂದರೆ, ದೇವರು ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ನೀನು ಇನ್ನು ಮುಂದೆ ಭಯಪಡುವ ಅವಶ್ಯಕತೆ ಇಲ್ಲ. ಶತ್ರುಗಳು ಅಂದ್ರೆ ನಾನು ಕೇವಲ ಭೌತಿಕ ಶತ್ರುಗಳ ಕುರಿತಾಗಿ ಮಾತನಾಡುತ್ತಿಲ್ಲ. ನಿನ್ನನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ಹಿಂದೆ ಎಳೆಯಬೇಕೆಂಬುದಾಗಿ ಪ್ರಯತ್ನಿಸುತ್ತಾ ಇರುವಂತಹ ದುರಾತ್ಮ ಶಕ್ತಿಗಳ ಪ್ರಾಬಲ್ಯ, ಕೆಲವು ಸಾರಿ ನಿನ್ನಲ್ಲಿರುವಂತಹ ಪ್ರೇರಣೆಗಳಾಗಿರಬಹುದು. ಸೈತಾನನ ಶಕ್ತಿಗಳು, ಸೈತಾನನು ಕೆಲವು ಸಾರಿ ಬಹಳ ಬಲವಾಗಿ ಕೆಲಸ ಮಾಡುತ್ತಾ ದೇವರ ವಾಗ್ದಾನವನ್ನು ನಂಬದೆ, ದೇವರ ವಾಕ್ಯವನ್ನು ನಂಬದಂತೆ ನಮ್ಮನ್ನು ಹಿಂದೆ ಎಳೆಯುವುದಕ್ಕೆ ಪ್ರಯತ್ನಿಸುತ್ತಾನೆ. ನೀನು ದೇವರ ವಾಕ್ಯವನ್ನು ನಂಬಬೇಡ, ಬೈಬಲ್ ಓದಬೇಡ, ಪ್ರಾರ್ಥನೆ ಮಾಡಬೇಡ ಎಂಬುದಾಗಿ ಸೈತಾನನು ಅನೇಕ ಸಾರಿ ನಮ್ಮ ಹೃದಯದಲ್ಲಿ ಆ ಆಲೋಚನೆಯನ್ನು ಇಡುವಾಗ ನಾವು ಜಯಿಸಬೇಕಂದ್ರೆ ದೇವರ ಸನ್ನಿಧಿಗೆ ನಾವು ಖಂಡಿತವಾಗಿಯೂ ಬರಬೇಕು. ಆತನನ್ನು ನಾವು ದೃಷ್ಟಿಸಬೇಕು. ದೇವರು ನಿನ್ನ ಶತ್ರುವನ್ನು ತಳ್ಳಿಬಿಡುತ್ತಿದ್ದಾರೆ. ಇಲ್ಲಿಯ ತನಕ ನಿನ್ನನ್ನು ಯಾರು ಬಾಧಿಸಿದ್ದಾರೋ, ಇಲ್ಲಿಯ ತನಕ ನಿನ್ನನ್ನು ಯಾರು ತುಳಿದಿದ್ದಾರೋ, ಇದುವರೆಗೂ ನಿನ್ನ ಮೇಲೆ ಜಯ ಸಾಧಿಸಬೇಕೆಂಬುದಾಗಿ ಯಾರು ದುಷ್ಟತನದಿಂದ ಪ್ರಯತ್ನಿಸುತ್ತಾ ಇದ್ದಾರೋ ಅಂತವರನ್ನು ದೇವರು ತಳ್ಳುತ್ತಾರೆ. ನಿನಗೆ ಸಂಪೂರ್ಣವಾದಂತಹ ಜಯವನ್ನು, ಬಿಡುಗಡೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅನುಗ್ರಹಿಸುತ್ತಾ ಇದ್ದಾರೆ. ನಂಬುವವರು ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಯು ಆರ್ ಡೆಲಿವರ್ಡ್ ಅಂಡ್ ಯು ಆರ್ ರಿಡೀಮ್ಡ್ ಬೈ ಪ್ರೀಶಿಯಸ್ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ರಕ್ತವು ನಿನ್ನ ಮೇಲೆ ಇರುವುದರಿಂದ, ಆ ರಕ್ತದ ಮುದ್ರೆಯು ನಿನ್ನ ಮೇಲೆ ಇರುವುದರಿಂದ ನೀನು ಬಿಡುಗಡೆ ಹೊಂದಿರುವಂತವನೇ, ನೀನು ಜಯವನ್ನು ಸಾಧಿಸಿದವನೇ. ಯಾವಾಗಲೂ ಸೈತಾನನ ಆಲೋಚನೆಗೆ ಒಳಗಾಗಬೇಡ. ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಧೈರ್ಯವಾಗಿ ಎದ್ದು ನಿಲ್ಲು. ದೇವರಿಗೋಸ್ಕರ ಏನೋ ಒಂದನ್ನು ಸಾಧಿಸುವುದಕ್ಕಾಗಿ ಆತನನ್ನು ದೃಷ್ಟಿಸಬೇಕು. ಕರ್ತನು ನಿಮ್ಮ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ಇನ್ನು ಮುಂದೆ ನೀವು ಕೇಡಿಗೆ ಅಂಜದಿರುವಿ. ಕಳೆದ ದಿನಗಳಲ್ಲಿ ಯಾವುದೋ ವಿಧವಾದಂತಹ ಅನಾನುಕೂಲವಾದ ಕಾರ್ಯಗಳು,
ಯಾವುದೋ ವಿಧವಾದ ಸೋಲು, ಯಾವುದೋ ವಿಧವಾದ ಕುಗ್ಗುವಿಕೆ, ಕುಟುಂಬದಲ್ಲೆಲ್ಲವೂ ಕೂಡ ಭಯಂಕರವಾದ ಪರಿಸ್ಥಿತಿಯಲ್ಲಿ ಬಿದ್ದು ಹೋದಂತ ಅನುಭವಗಳು, ಏನೋ ಒಂದು ವಿಧವಾದಂತ ಅಶಾಂತಿ, ಅಸಮಾಧಾನ ಕುಟುಂಬದಲ್ಲಿ ಉದ್ಭವಿಸುವಾಗ ಯಾಕೆ ಈ ರೀತಿಯಾಗಿ ನಡೆಯುತ್ತಾ ಇದ್ದೀರಿ? ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ದೇವರ ವಾಕ್ಯ ಓದುತ್ತಾ ಇದ್ದೇನೆ, ಬಟ್ ವೈ ಗಾಡ್ ಈಸ್ ಅಲೋವಿಂಗ್ ಆಲ್ ದೀಸ್ ಥಿಂಗ್ಸ್ ಎಂಬುದಾಗಿ ಒಂದು ವೇಳೆ ಆ ಆಲೋಚನೆ ನಿನ್ನಲ್ಲಿದ್ದರೆ ದೇವರು ಈಗಲೇ ಮಾತನಾಡುತ್ತಿದ್ದಾರೆ. ಇನ್ನು ಮುಂದೆ ನೀನು ಕೇಡಿಗೆ ಅಂಜದಿರುವಿ, ಯಾಕಂದರೆ ನೀನು ದೇವರ ಕರದಲ್ಲಿ ಸುರಕ್ಷಿತವಾಗಿ ಇದ್ದೀಯಾ. ಪ್ರೈಸ್ ದ ಲಾರ್ಡ್. ಆತನ ದಿವ್ಯ ಹಸ್ತವು ನಮಗೆ ರಕ್ಷಣೆಯನ್ನು ಕೊಡುವುದು ಮಾತ್ರವಲ್ಲದೆ ಸ್ವಸ್ಥತೆಯನ್ನು ಕೊಡುವಂತಹ ಹಸ್ತಗಳು. ಆತನ ಕರವು ನಮ್ಮನ್ನು ಬಲಪಡಿಸುವಂತಹ ಹಸ್ತವು. ಸತ್ಯವೇದದಲ್ಲಿ ಅನೇಕ ಮಂದಿ ಭಕ್ತರು ದೇವರ ಕರದಿಂದ ಬಲಪಡಿಸಲ್ಪಟ್ಟಂತವರು, ದೇವರಲ್ಲಿ ಆನಂದಿಸಿದಂತವರಿದ್ದಾರೆ. ಅವರ ಜೀವಿತವನ್ನು ನಾವು ಆಲೋಚಿಸುವಾಗ, ನಾವು ಅದನ್ನು ಓದುವಾಗ ಪರಿಶುದ್ಧಾತ್ಮನಾದ ದೇವರು ಒಳ್ಳೆಯ ಪಾಠಗಳನ್ನು ನಮಗೆ ಕಲಿಸುತ್ತಾರೆ. ಆತನ ಮೂಲಕವಾಗಿ ಬಲ ಹೊಂದಿದಂತವರು ಕರ್ತನ ಕೃಪೆಯಲ್ಲಿ ಮುಂದೆ ಸಾಗಿದ್ದಾರೆ. ಇನ್ನು ಕೇಡಿಗೆ ಅಂಜದಿರುವಿ. ಈ ವಾಗ್ದಾನವನ್ನು ಕ್ಲೈಮ್ ಮಾಡಿರಿ, ಈ ವಾಗ್ದಾನವನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ಈ ದಿನವೆಲ್ಲವೂ ಕೂಡ ಈ ಮಾತನ್ನು ಹೇಳಿರಿ, ದೇವರು ನನ್ನ ಶಿಕ್ಷೆಯನ್ನು ತಪ್ಪಿಸಿದ್ದಾರೆ, ಶತ್ರುವನ್ನು ಆತನು ತಳ್ಳಿಬಿಟ್ಟಿದ್ದಾರೆ, ಆತನು ನಮ್ಮ ಮಧ್ಯೆ ಇದ್ದಾರೆ, ಆದ್ದರಿಂದ ನಮ್ಮೊಂದಿಗೆ ಇದ್ದಾರೆ, ಆದ್ದರಿಂದ ನಮ್ಮನ್ನು ಧೈರ್ಯಪಡಿಸುತ್ತಿದ್ದಾರೆ. ಕೇಡು ಸಂಭವಿಸುವುದಿಲ್ಲ ಎಂಬುದಾಗಿ ದೇವರು ಧೈರ್ಯಪಡಿಸಿದ್ದಾರೆ. ಒಂದು ವೇಳೆ ಈ ದಿನ ಒಂದು ಪ್ರಯಾಣವನ್ನು ಆರಂಭಿಸುತ್ತಾ ಅಯ್ಯೋ ಏನಾದರೂ ಆಗುತ್ತದೇನೋ ಎನ್ನುವಂತ ಭಯ ನಿಮ್ಮಲ್ಲಿದ್ಯಾ? ಒಂದು ವಿಮಾನ ಪ್ರಯಾಣ ಮಾಡಬೇಕು ಅಂದುಕೊಂಡಾಗ ಭಯಪಡುತ್ತಾ ಇದೆಯಾ ಏನೋ ಆಗುತ್ತದೇನೋ ಎಂಬುದಾಗಿ? ನೋ ಮೈ ಡಿಯರ್ ಫ್ರೆಂಡ್, ಲುಕ್ ಅನ್ ಟು ಗಾಡ್. ದೇವರ ಚಿತ್ತದಲ್ಲಿ, ಅನುಭವದಲ್ಲಿ ಬೆಳೆಯುವುದಾದ್ರೆ ನೀನು ಯಾವುದಕ್ಕೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಇಸ್ರಾಯೇಲ್ಯರನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂದು ದೇವರು ಮಾತನಾಡುತ್ತಿದ್ದಾರೆ. ಧೈರ್ಯವಾಗಿ ಹೆಜ್ಜೆಯನ್ನು ಮುಂದೆ ಇಡು. ದೇವರು ನಿನ್ನ ಪರವಾಗಿದ್ದಾರೆ, ಪರಿಶುದ್ಧಾತ್ಮನು ನಿಮ್ಮನ್ನು ನಡೆಸುತ್ತಿದ್ದಾರೆ. ಆತ್ಮನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ಆತನು ಯಾವಾಗಲೂ ಸಿದ್ಧನಾಗೇ ಇದ್ದಾನೆ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ ಆತನನ್ನು ಗಣಪಡಿಸಿರಿ. ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ಅಪಾಯವು ಸಂಭವಿಸುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಏನಾದ್ರೂ ಆಗುತ್ತದೇನೋ ಎಂಬುದಾಗಿ, ಏನೋ ಸಂಭವಿಸುತ್ತದೆ ಎಂಬುದಾಗಿ ಕಳವಳ ಆತಂಕದಿಂದ ಎಷ್ಟು ಜನ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇದ್ದಾರೋ ಅವರೆಲ್ಲರನ್ನೂ ನೀವು ಧೈರ್ಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಶತ್ರುವನ್ನು ನೀವು ಆಲ್ರೆಡಿ ತಳ್ಳಿಬಿಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಬಲವಾದ ಅಭಿಷೇಕದಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ, ನಿಮ್ಮ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿರಿ. ಎಷ್ಟು ಜನ ಅನಾರೋಗ್ಯದಲ್ಲಿದ್ದಾರೋ ಸ್ವಸ್ಥತೆ ನೀಡಿರಿ. ಬಿಡುಗಡೆ ಇಲ್ಲದೇ ಇರುವವರಿಗೆ ಬಿಡುಗಡೆ ನೀಡಿರಿ. ಆರ್ಥಿಕ ಸಂಕಷ್ಟದಲ್ಲಿ ಇರುವಂತವರನ್ನು ಮೇಲೆತ್ತಿರಿ ದೇವ. ನಿಮ್ಮ ವಾಗ್ದಾನ ಸಂದೇಶದ ಮೂಲಕ ಪ್ರತಿಯೊಬ್ಬರು ಕೂಡ ನಿಮ್ಮ ಸಮೀಪಕ್ಕೆ ಬರುವುದಕ್ಕೆ ಸಹಾಯ ಮಾಡಿ. ಬಲವಾದ ಕಾರ್ಯ ಅವರ ಜೀವಿತದಲ್ಲಿ ಮಾಡಿರಿ. ಧೈರ್ಯದಿಂದ ಪ್ರತಿಯೊಬ್ಬರನ್ನು ಕೂಡ ತುಂಬಿಸಿ ನಿಮ್ಮ ಮಹಿಮೆಯ ರಾಜ್ಯಕ್ಕಾಗಿ ಅವರನ್ನು ಉಪಯೋಗಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ and beautiful day.